ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ PGCET ಬಗ್ಗೆ ಅಪ್ಡೇಟ್ ನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದ್ರೆ ಡೈಲಿ ನಿಮಗೆ PGCET ನೀಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಿರ್ತೀನಿ, ಅದಕ್ಕೋಸ್ಕರನೇ. ಸೊ ಮೊದಲನೇದಾಗಿ ಇವಾಗ ತುಂಬಾ ಜನ ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ ಆಪ್ಷನ್ ಎಂಟ್ರಿ ಆದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ, ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಅಂತ ಹೇಳ್ಬಿಟ್ಟು. ಒನ್ಸ್ ನೀವು ಆಪ್ಷನ್ ಎಂಟ್ರಿ ಇವಾಗ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳೋದಾದ್ರೆ ಯಾವುದೇ ಕಾರಣಕ್ಕೂ ಮರಳಿ ನೀವು ಇವಾಗ ಎಡಿಟ್ ಮಾಡೋಕ್ಕಾಗಲ್ಲ. ಒಂದ್ ವೇಳೆ ಆ ಒಂದು ಕಾಲೇಜ್ ಬೇಡ, ಈ ಒಂದು ಕಾಲೇಜ್ನ ಆಡ್ ಮಾಡ್ಕೊಂತೀನಿ ಅನ್ನೋಕ್ಕೂ ಕೂಡ ಆಗೋದಿಲ್ಲ. ಒಂದ್ಸತಿ ನೀವು ಸಬ್ಮಿಟ್ ಮಾಡಿದ್ದೀರಾ ಅಂತ ಹೇಳೋದಾದ್ರೆ ಮುಗೀತು. ನೆಕ್ಸ್ಟ್ ನೀವು ಮರಳಿ ಎಡಿಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮಾರ್ಕ್ ಆದ್ಮೇಲೆ ನಿಮ್ಗೆ ಇಲ್ಲಿ ಎಡಿಟ್ ಮಾಡ್ಕೊಳ್ಳಕ್ಕೆ ಆಪ್ಷನ್ ಕೊಡ್ತಾರೆ. ಅದು ಕೂಡ ಎಡಿಟ್ ಅಂದ್ರೆ ಯಾವ ತರ ಅಂದ್ರೆ ಆಡ್ ಕಾಲೇಜಸ್ ನ ಆಡ್ ಮಾಡ್ಕೊಳ್ಳಕ್ಕೆ ಕೊಡಲ್ಲ, ಬಿಟ್ರೆ ರಿಮೂವ್ ಮತ್ತೆ ರೀ ಆರ್ಡರ್ ಮಾಡ್ಕೊಳ್ಳಕ್ಕೆ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಈ ಒಂದು ಪ್ರೊಸೀಜರ್ ಇರುತ್ತೆ. ಇವಾಗ ಸದ್ಯಕ್ಕಂತೂ ನೀವು ಎಲ್ಲ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅಂತ ಹೇಳೋದಾದ್ರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಗೆ ಮತ್ತೆ ಎಡಿಟ್ ಮಾಡಕ್ಕೆ ಆಪ್ಷನ್ ಕೊಡಲ್ಲ ಇವಾಗ, ಮತ್ತೆ ಎಡಿಟ್ ಮಾಡಕ್ಕೆ ಆಪ್ಷನ್ ಕೂಡ ಇರೋದಿಲ್ಲ. ಸೊ ಎರಡನೇದಾಗಿ ಇವಾಗ ಮಾರ್ಕ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ. ಸೊ ಅದಕ್ಕಿನ್ನ ಟೈಮ್ ಇದೆ ಅಂತಾನೆ ಹೇಳ್ಬೋದು. ಇವಾಗ ನಾರ್ಮಲ್ ನಿಮ್ಗೆ ಫಸ್ಟ್ ರೌಂಡ್ ಎಲ್ಲಾನು ಕೂಡ ಮುಕ್ತಾಯ ಆಗೋದು 9ನೇ ತಾರೀಕು ಒಳಗಡೆ ನಿಮ್ಗೆ ಕಂಪ್ಲೀಟ್ ಆಗ್ಬಿಡುತ್ತೆ ಅಂತಾನೆ ಹೇಳ್ಬೋದು. ತಲೆ ಕೆಡಿಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಆಕ್ಚುಲ್ ಆಗಿ ತುಂಬಾ ಕಮ್ಮಿ ಜನ PGCET ಕಟ್ಟಿ ಬರೀತಿರೋದ್ರಿಂದ ಆಲ್ಮೋಸ್ಟ್ ಕಮ್ಮಿ ಜನನೇ ಬರೀತಿದ್ದಾರೆ. ಸೊ ಹಂಗಾಗಿನೇ ಬೇಗ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಯಾಕಂದ್ರೆ ಈ ನೀಟು ಮತ್ತೆ KCET ಆಗಿರ್ಬೋದು ಇವೆಲ್ಲಾನು ಕೂಡ ಆಲ್ಮೋಸ್ಟ್ ಲಕ್ಷಾಂತರ ಜನ ಬರ್ದಿರ್ತಾರೆ. ಸೊ ಹಂಗಾಗಿನೇ ಅದು ತುಂಬಾ ಡಿಲೇ ಆಗುತ್ತೆ, ಬಿಟ್ರೆ ಇದು ಆನ್ ಟೈಮ್ ಇರುತ್ತೆ. ಇದು ಬೇಗ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಇವಾಗ ಸದ್ಯದ ಮಟ್ಟಿಗೆ ನಿಮ್ದು ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗುತ್ತೆ. ಅದ್ರ ಮೇಲೆ ಮಾರ್ಕು ಫೈನ್ ಇದು ಚಾಯ್ಸ್ ಎಂಟ್ರಿ ಕೊಡ್ತಾರೆ. ಚಾಯ್ಸ್ ಎಂಟ್ರಿನಲ್ಲಿ ನೀವು ಚಾಯ್ಸ್ ನ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನಿಮ್ಗೆ ಒಂದು ವೇಳೆ ಫಸ್ಟ್ ರೌಂಡ್ ಅಲ್ಲಿ ಒಳ್ಳೆ ಕಾಲೇಜ್ ಅಲಾಟ್ಮೆಂಟ್ ಆಯ್ತು ಅಂತ ಹೇಳಿದ್ರೆ ನೀವು ಹೋಗ್ಬಿಟ್ಟು ಅಡ್ಮಿಷನ್ ತಗೋಬಹುದು ಆರಾಮಾಗಿ. ಇವಾಗ ಅವಾಗಲೇ ತುಂಬಾ ಜನ ಬಂದ್ಬಿಟ್ಟು ಇವಾಗ ಆಪ್ಷನ್ ಎಂಟ್ರಿನೇ ಮಾಡ್ತಿಲ್ಲ. ಏನಕ್ಕಪ್ಪ ಅಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ ಅಲ್ಲ ಒಳ್ಳೆ ಸೀಟು ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಿದೆ. ಸೊ ಹಂಗಾಗಿ ಅಲ್ಲಿಗೆ ಹೋಗ್ತಿದ್ದಾರೆ. ಸೊ ಹಂಗಾಗಿ ನಿಮ್ಗೆ ಇಲ್ಲಿ ಒಂದು 50-60 ಸಾವಿರ ಉಳಿತಾಯ ಆಗುತ್ತೆ ಕೆ ಮುಖಾಂತರ ಸಿಕ್ಕಿದ್ರೆ. ಸೊ ಹಂಗಾಗಿ ತುಂಬಾ ಜನಕ್ಕೆ 70-80 ಸಾವಿರ ತನಕನೂ ಕೂಡ ಉಳಿಯುತ್ತೆ. ಸೊ ಹಂಗಾಗಿನೇ KCET ನ ನಂಬ್ಕೊಂಡು ಇನ್ನು ಆಪ್ಷನ್ ಎಂಟ್ರಿ ಮಾಡ್ತಿದ್ದಾರೆ ಅಷ್ಟೇ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.